ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಗುತ್ತಿಗೆದಾರರ ಬಿಲ್ ತಡವಾಗುತ್ತಿರುವ ಹಿನ್ನೆಲೆ ಹಾಗೂ ತಮ್ಮನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಆರೋಪಿಸಿ ತುಮಕೂರು ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ಗುತ್ತಿಗೆದಾರರು ಪ್ರತಿಭಟನಾ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಿನಿಂದ ಕಾದರೂ ಸಹ ಕೆಲವರಿಗೆ ಬಿಲ್ ಆಗಿದ್ದು ಇನ್ನು ಕೆಲವರಿಗೆ ಬಿಲ್ ಆಗುವುದಿಲ್ಲ ಎಂದು ನಮ್ಮ ಫೈಲ್ಗಳನ್ನ ಹಿಂತಿರುಗಿಸಿದ್ದಾರೆ. ಕಡಿಮೆ ಅನುದಾನದಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆದಾರರಿಗೆ ಮಾತ್ರ ಹಣ ಬಿಡುಗಡೆ ಮಾಡುತ್ತಿಲ್ಲ. ದೊಡ್ಡ ಕೆಲಸ ಮಾಡುತ್ತಿರುವ ಗುತ್ತಿಗೆದಾರರಿಗೆ ಮಾತ್ರ ಹಣ ಬಿಡುಗಡೆ ಮಾಡುತ್ತಿದ್ದಾರೆ ಎಂದು ಗುತ್ತಿಗೆದಾರರು ಆರೋಪ ಮಾಡಿದರು. ಅನಾಹುತಗಳಿಗೆ ನೀವೇ ಕಾರಣ ಆಗ್ತಾರೆ. ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೋಡ್ತೇವೆ, KN ರಾಜಣ್ಣ ನೋಡ್ತೇವೆ, ಮತ್ತೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರನ್ನ ನಾವೆಲ್ಲ ಗುತ್ತಿಗೆದಾರಕೊಂಡು ನಮ್ಗೆ ಆಗಿರ್ತಕ್ಕಂಥ ನಷ್ಟವನ್ನು ತುಂಬಿಕೊಡಿ ಅಂತಕ್ಕಂಥ ಮಾತನ್ನ ಎಲ್ಲ ಜಿಲ್ಲೆಯ ಶಾಸಕರನ್ನ ನಾವು ಭೇಟಿ ಮಾಡಿ ಮಾಡ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನಾಳೆ 2.5 ಗಂಟೆಗೆ ಮಾಡಬೇಕು ಅಂತಕ್ಕಂಥ ಅದನ್ನ ಒದಗಿಸಿದ್ದಾರೆ. ಆದರೂ ಕೂಡ ಯಾವುದಾದ್ರೂ ಒಂದು ತಪ್ಪನ್ನ ಹಿಡಿದು ಬಿಲ್ಲನ್ನು ತಡೆ ಹಿಡಿತಕ್ಕಂಥದ್ದು ನಾಳೆ 2.5 ಗಂಟೆಗೆ ಟ್ರೆಜರಿ ಲಾಕ್ ಆಗುತ್ತೆ. ಆ ಕಾರಣದಿಂದ ಇವ್ರಿಗೆಲ್ಲ ಇವರ ಶಾಪ ಅವರಿಗೆ ತಪ್ಪಬಾರ್ದು. ಆ ಕಾರಣದಿಂದ ದಯಮಾಡಿ CSO ಪ್ರಭುಜಿ ಅವರು ಬಂದು ಇವ್ರಿಗೆಲ್ಲರಿಗೂ ಸಮಾಧಾನ ಹೇಳಿ ಏನೇನು ಕೆಲಸಗಳು ಆಗಬೇಕಾಗಿದೆ, ಏನೇನು ಆಗಬೇಕಾಗಿದೆ ಅವೆಲ್ಲವನ್ನು ಬಿಲ್ ಮುಂದೂರು ಮಾಡಬೇಕು. ಯಾರ್ಯಾರು ಸುಳ್ಳು ಪಳ್ಳು ಮಾಡಿ ಮಣ್ಣೆರ್ಚಿ ಇಲ್ಲ ಸುಳ್ಳು ಲೆಕ್ಕ ತಪ್ಪಿಸಿ ಸುಳ್ಳು ಬಿಲ್ ಮಾಡ್ತಕ್ಕಂಥವ್ರಿಗೆ ಕೊಡಬೇಡಿ. ಯಾರು ನಿಯತ್ತಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಕೊಡಲಿಕ್ಕೆ CS ಅವರು ಬಂದು ಇದನ್ನು ಬಗೆಹರಿಸ್ಕೊಡ್ಬೇಕು. ನಾಳೆ 12 ಗಂಟೆ ಒಳಗೆ ಎಲ್ಲ ರೆಕಾರ್ಡ್ಗಳು ರಚನೆಗೆ ಹೋಗುವಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ತುಮಕೂರು ಸಾಹೇಬರು ಪ್ರಭುರವರು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಎಲ್ಲ ಗುತ್ತಿಗೆದಾರರ ಪರವಾಗಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರ ಪತ್ನಿಯ ಗಂಡನಾಗಿ ನಾನು ಹೇಳ್ತೇನೆ. ದಯಮಾಡಿ ಬರಬೇಕು ಸನ್ಮಾನ್ಯ ಪ್ರಭುಜಿ ಅವರೇ. ಸುಮಾರು 2 ವರ್ಷಗಳಿಂದ ಅನುದಾನ ಬಂದಿರುವುದಿಲ್ಲ. ಆದರೆ ಈಗ ಸರ್ಕಾರದಿಂದ ಅನುದಾನ ಕೊಟ್ಟಿದ್ದರೂ ಸಹ ನಮಗೆ ಜಿಲ್ಲಾ ಪಂಚಾಯತ್ CEO ಅವರು ಹಣ ಬಿಡುಗಡೆ ಮಾಡುತ್ತಿಲ್ಲವೆಂದು ಬೆಳಗಿನಿಂದಲೇ ಎಲ್ಲ ಗುತ್ತಿಗೆದಾರರು ಜಿಲ್ಲಾ ಪಂಚಾಯತ್ ಮುಂಭಾಗ ಧರಣಿ ನಡೆಸಿದರು. ಕೆಲಸ ಮಾಡಿದ್ದಾರೆ ಸರ್. 50-54ಗೆ ಕಾಂಕ್ರೀಟ್ ರೋಡು, ಜೆಲ್ಲಿ ರೋಡು, ಟಾರ್ ರೋಡು, ಈ ತರ ಸಣ್ಣ ಪುಟ್ಟ ಕೆಲಸ ಮಾಡಿದ್ದಾರೆ ಸರ್. ಯಾರು ಮಣ್ಣು ಹಾಕಿ ದುಡ್ಡು ತಗೊಂಡಿಲ್ಲ ಸರ್. ಯಾರು ಮಣ್ಣಾಕಿ ದುಡ್ಡು ತಗೊಂಡಿಲ್ಲ. ಮಣ್ಣಾಕಿ ದುಡ್ಡು ತಗೊಂಡಿದಾರಲ್ಲ ಅವ್ರೆಲ್ಲ ದೊಡ್ಡವ್ರದ್ದು ಅವ್ರು ದೊಡ್ಡದಾಗೆ ಮುಗ್ದೋಗಿದೆ ಸರ್. ಸಣ್ಣ ಪುಟ್ಟ ನಿಯತ್ತಾಗಿ ಕೆಲಸ ಮಾಡೋರು ಮಾತ್ರ ಸರ್ ಇವಾಗ ಸಿಗತ್ತಂತ. ಆಯ್ತು, ಕಿತ್ತೂರು ತಾಲೂಕು ಈ ಸಣ್ಣ ಪುಟ್ಟ ಬಿಟ್ಟವಲ್ಲ, ಬೇರೆ ತಾಲೂಕಿನವೆಲ್ಲ ಇವರು ದೊಡ್ಡ ರಾಜಕೀಯದವ್ರು ಇನ್ಫ್ಲೂಯೆನ್ಸ್ ಇರೋನೆಲ್ಲ ಮುಗಿಸ್ಬಿಟ್ಟವ್ರೆ. ನಮ್ಮ ಮಾತ್ರ ಇಟ್ಕೊಂಡವ್ರಲ್ಲ ಸರ್. ಅವ್ರನ್ನೆಲ್ಲ ಹೆಂಗ್ ಮಾಡಿದ್ರು ಇವರು? ಇಷ್ಟ ದಿನ ಯಾಕೆ ಹೇಳಿಲ್ಲ ಅವ್ರನ್ನೆಲ್ಲ? ಈ ರೆಕಾರ್ಡ್ಸ್ಗಳ ನಮ್ಮನ್ನ ಮಾತ್ರ ಯಾಕೆ ಕೇಳ್ತಾ ಇದ್ದಾರೆ ಸರ್? ಇವ್ರು ರೆಕಾರ್ಡ್ಸು ಬೇರೆ ಬಗ್ಗೆ ಕೇಳ್ಬೇಕಾಯ್ತಾನೆ. ರೆಕಾರ್ಡ್ಸು ಅವ್ರನ್ನೆಲ್ಲ ಕೇಳ್ತಾ ಇಲ್ಲ, ನಮ್ಮನ್ನ ಮಾತ್ರ ರೆಕಾರ್ಡ್ಸ್ ಕೇಳ್ತಾ ಇದ್ದಾರೆ. ಅಲ್ಲಿ ನಮ್ಮ ಆಫೀಸ್ಗೆ ನಾವೇನ್ರಿ ಮಾಡೋಣ, ರಾತ್ರಿ ನಿಮ್ಮಂಗೆ ನಾವು ಸಾಯ್ತಿದ್ಕೊಂಡ್ರಿ ಹೋಗ್ರಿ ಅಂತಾರೆ. ಅಲ್ಲೂ ನಮ್ಮನ್ನ ಚೀಪ್ ಆಗಿ ಸರ್ ನಾಯಿಗಿಂತ ಒಬ್ಬ ಕಡೆ ಕಾಣ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ಅಂದ್ರೆ ನಾಯಿಗಿಂತ. ಈ ಸರ್ಕಾರ ಬಂದಿದ್ದೆ ಕಾಂಟ್ರಾಕ್ಟರ್. ಇವತ್ತು ಕಾಂಟ್ರಾಕ್ಟರ್ ದಾರುಗಳಿಗೆ ನಾಯಿಗಿಂತ ಕಡೆ ಕಾಣ್ತಾ ಇದ್ದಾರೆ. ಸರ್ಕಾರದಿಂದ OM ಕಳ್ಸಿದ್ದಾರೆ. ದುಡ್ಡಿಲ್ಲ ಅನ್ನಂಗಿಲ್ಲ ಸರ್. ದುಡ್ಡಿಲ್ಲ 2 ವರ್ಷ. ಇವಾಗ ಹಣ ಬಂದಿದೆ, ಬಿಡುಗಡೆ ಆಗಿದೆ. ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ಇವ್ರು ಸೈನ್ ಹಾಕ್ತಿದ್ರೆ ಬೆಳಗ್ಗೆ ನಮ್ಗೆ ಹಣ ಆಗುತ್ತೆ ಸರ್. ಇವರು ಸೈನ್ ಆಗ್ತಾ ಇಲ್ಲ. ಇವರು ಮಧ್ಯ ತಾಲೂಕು ಒಂದು 28ರಿಂದ 30 ಪೆಂಡಿಂಗ್ ಇಟ್ಟಿದ್ದಾರೆ. ಕಿತ್ತೂರು ತಾಲೂಕು ಒಂದೇ ಒಂದು ಫೈಲ್ ಮೂವ್ ಮಾಡಿಲ್ಲ. ಅದೇನು ರಾಜಕೀಯ ಉದ್ದೇಶನೋ ಇಲ್ಲ ಇವ್ರು ವೈಯಕ್ತಿಕನೋ ಇಲ್ಲ ಇವ್ರದ್ದು ಏನೋ ಕಮಿಟ್ಮೆಂಟ್ ಕೂಡ ನಮಗೆ ಗೊತ್ತಿಲ್ಲ. ನಾವ್ ಹೇಳ್ತಾ ಇರೋದು ನೀವು ದೊಡ್ಡದವ್ರು ಇಟ್ಕೊಂಡ್ರೆ ನಾವು ಕೇಳಲ್ಲ. ನಮ್ಮ ಸಣ್ಣ ಪುಟ್ಟದವ್ರು ಮಾಡಿದ್ರೆ ನಮಗ್ ಕೊಡ್ರಿ. ಯಾಕೆಂದ್ರೆ ಸಣ್ಣ ಪುಟ್ಟದವ್ರು ಕಾಂಟ್ರಾಕ್ಟ್ ಬಂದವ್ರೆ ಅಂದ್ರೆ ಅಲ್ಲಿ ಒಡವೆ ಹಾಕೊಂಡು ಏನೋ ಇದು ಮಾಡಿ ಮಾಡ್ತೀವಿ. ನಾಯಿಗಿಂತ ಕಡೆ ಕಾಣ್ತಾ ಇದಾರೆ. ಒಬ್ಬ ಕೇಸೋರ್ಕರು ಇಂಕಳ ಅಲ್ಲಿ ಅಂತಾನೆ. ಏನ್ ಸರ್ ಇದು? ಕಾಂಟ್ರಾಕ್ಟ್ ಕೆಲಸ ಮಾಡೋದು ನಾಯಿ ಕೂಡ ಸರ್. ನಾವು ದುಡ್ಡು ಬಂದೈತೆ ಸರ್ಕಾರದಿಂದ ಎಲ್ಲ ಬಂದಿದೆ ಸರ್. ಇವ ರಿಪೋರ್ಟ್ ಕೇಳಿದಾರೆ, ಇವ ರಿಪೋರ್ಟ್ ಕೊಟ್ಟಿದೀವಿ. ಇವ್ರು ಕೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದೀವಿ ಸರ್. ಈಗ ಸೆಕ್ಷನ್ ಆಫೀಸರ್ ಸೈ ಮಾಡಿರ್ತಾರೆ. ಆಮೇಲೆ AWS ಸೈ ಮಾಡಿರ್ತಾರೆ.
ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೈನ್ ಮಾಡಿರ್ತಾರೆ, ಇಒ ಸೈನ್ ಮಾಡಿರ್ತಾರೆ. ಎಲ್ಲಾ ರಿಕಾರ್ಡ್ಗಳು ತಗೊಂಡ್ಮೇಲೆ ಇವ್ರು ಏನ್ ಸರ್ ಚೆಕ್ ಮಾಡೋದೈತೆ? ಆಗ್ಲಿ ಮಾಡ್ಲಿ, ಅಧಿಕಾರಿಗಳು ವಿಚಾರದಾಗ ಇವ್ರು ತಿಳ್ಕೊಂಡು ನಮ್ ಕಷ್ಟ ಬಗೆಹರಿಸ್ಬೇಕು ತಾನೆ. ಯಾವ್ದು ಇಲ್ಲ. ದೊಡ್ಡ ದೊಡ್ಡ ಕಂಟ್ರಾಕ್ಟರ್ಗಳು ಕದ್ದೊಡಗ್ತಾರೆ, ಸಣ್ಣ ಪುಟ್ಟದವ್ರು ರಾತ್ರಿ ಯಾಕೆಂದ್ರೆ ನಮ್ಮ ಹೆಂಡತಿ ಮಕ್ಕಳು ಮನೆ ತಕ್ಕ ಹೋಗಕ್ ಬಿಡ್ತಾ ಇಲ್ಲ ಸರ್. ನಮ್ಮನ್ನ ಯಾರು ಸಾಲದಲ್ಲಿ ಬೆಟ್ಟ ಹೊಡಿತಾ ಇದಾರೆ. ಫೈನಾನ್ಸ್ ಗಳಾಗ ಅಲ್ಲಿ ಇಲ್ಲಿ ಸಾಲ ತಗೊಂಡು ಇವತ್ತು ಬೀದಿಗೆ ಬಂದಿದೀವಿ. ಮೊನ್ನೆ ದಿವಸ ನಾನು ಇದೇ ಜಡ್ಪಿಲಿ ಕ್ವಶನ್ ಕೇಳಿದ್ಕೆ ನಾನು ಫೈಲ್ 2 ಪೇಪರ್ ಅಂದ್ಬಿಟ್ಟು ಎತ್ತಿಕ್ಕಿದ್ರು. 1 ವಾರ ಸರ್ ಅವ್ರ ಹಿಂದೆ ನಾಯಲ್ಲ ಅದೀನಿ. ಇದೇ ಶೇಷಾಂಕ್ ಅಂತ ಹೇಳಿ ಕೇಸ್ ಸರ್ಕಾರ ಮಾಡಿದ ಅಕ್ಕ ಕೆಲಸ. ಅದು ಯಾರು ಶೇಷಾಂಕನ ಕೇಸ್ ಸರ್ಕಾರ ಅವನ್ನೇ ಉದ್ದೇಶ ಬಿಟ್ಟು ಹಾಕಿ ನಮ್ ಫೈಲ್ ಕಿತ್ತಿ ಮಾಡಲ್ಲ ಸರ್. ಯಾರು ಕೇಳೋದು ಹೇಳಿ ಸರ್? ನಾವು ಯಾರು ಕೇಳಬೇಕು? ಈ ಸಿಒ ಮಾತಾಡ್ಸೋಣ ಅಂತ ಬಂದ್ರೆ ಸರ್ ಮಿನಿಸ್ಟರ್ ಮುಂದೆ ಫೋನ್ ಮಾಡಿಸಿದ್ವಿ. ಮಾಜಿ ಮಿನಿಸ್ಟರ್ ನಾಗೇಶ್ ಅಣ್ಣ ಫೋನ್ ಮಾಡಿದ್ದಾರೆ. ಆಯ್ತು ಸರ್ ಮಾಡ್ಕೊಡ್ತೀನಿ. ನಾಗೇಶ್ ಅಣ್ಣ ಫೋನ್ ಮಾಡಿದಾರೆ ಅಂತ ಅವ್ನು ಫೈಲ್ ಚೆಕ್ ಮಾಡೋಣ. ಇವ್ನ ಫೈಲ್ ಕಿತ್ತಿ ಅರ್ಪೆ ಬರ ಎತ್ತಿಕ್ಕೋದು ಇಲ್ಲ ಸರ್. ಇವ್ರು ಮಾಡೋದು ಯಾವ ಸರ್? ಇವ್ರಿಗೆ ಯಾರು ನ್ಯಾಯ ಕೊಡ್ತಾ ಇದ್ದಾರೆ? ಇವರೆಲ್ಲ ಕುಂತ್ಕೊಂಡಿದ್ದಾರೆ. ಇಲ್ಲಿ ಇವ್ರು ಆಡಿದ್ದೆ ಆಟ ಸರ್. ಕಾರಗಳು ಮನೆ ಸೈನ್ ಹಾಕಿಸ್ತಾರೆ. ಕಾರಿಂದ ಬಿದ್ದು ಬಂದಾಗ ಕಂಟ್ರಾಕ್ಟರ್ಗಳು ಕಾರಿಗೆ ಓಡ್ ಬಂದು ತಬಾರ್ ಅಂತ ಬೀಳ್ತಾರೆ ಸರ್. ಬೇಗ ಕಂಟ್ರಾಕ್ಟರ್ ಸರ್ ನಾವು ಒಡವೆ ಪಡೆಯಲ್ಲ ಇಕ್ಕಿ ಇವತ್ತು ನಾವು ಸ್ವಲ್ಪ ಕೆಲಸ ಮಾಡಿದ್ರೆ ನಮ್ಗೆ ನ್ಯಾಯ ಕೊಡೋಣ. ನಾಳೆ 12 ಗಂಟೆಗೆ ಏನಾದ್ರು ಲಾಕ್ ಆಯ್ತು ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು? 3 ವರ್ಷದಿಂದ ಸರ್ ನಾವು ಕಾದಿರೋದು ದುಡ್ಡಿದ್ದಾರೆ. ಯಾರೋ ದೊಡ್ಡ ಕೋರ್ಟ್ ಗಂಟೆ ಇರೋ ಕದ್ದು ಹುಡುಕೊಂಡು ಅಲ್ಲಿ ಇಲ್ಲಿ ಬಚ್ಚಿಕಂತಾನೆ. ನಮ್ಗೆ ಏನ್ ಸರ್? ನಮ್ದು ಏನಾಗುತ್ತೆ? 5 ಲಕ್ಷ 10 ಲಕ್ಷ ಕೆಲಸ ಮಾಡಿದ್ರೆ ನಾವು ದೊಡ್ಡ ದೊಡ್ಡ ಕಂಟ್ರಾಕ್ಟರ್ಗಳು ಏನಲ್ಲ. ದೊಡ್ಡ ದೊಡ್ಡ ಕಂಟ್ರಾಕ್ಟರ್ ಅವ್ರ ಲೆವೆಲ್ದಾಗ ಅವ್ರ ಮನೆಗಳ ಮಾಡ್ಕೊತಾರೆ. ನಾವೇನು ಹೋಗೋಣ? ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಕೊಡಕ್ಕೆ. ನಮಗ್ ನ್ಯಾಯ ಬೇಕು, CS ಬರ್ಬೇಕು, ನಮಗ್ ಬಗೆಹರಿಸ್ಲಿ. ಇಲ್ಲ ರಾತ್ರಿ ಹೋಗ್ಲು ಇಲ್ಲೇ ಮಲಿಕಂತೀವ. ಏನಾಗ್ತಾನೆ ನಮ್ ದುಡ್ಡು ಕ್ಲಿಯರ್ ಆಗತ್ತಕ ನಾವ್ ಎತ್ತೋಗಲ್ಲ ಅಷ್ಟೇ. ಸಾರ್ವಜನಿಕರ ಹಣದಿಂದ ರೈತರಿಗೆ ಸಾಲ, ಸರ್ಕಾರದಿಂದ ಸಹಕಾರ ಸಂಘಗಳಿಗೆ ಯಾವುದೇ ಹಣವಿಲ್ಲ ಎಂದು ತುರುವೇಕೆರೆಯಲ್ಲಿ ಸಹಕಾರ ಸಚಿವ KN ರಾಜಣ್ಣ ಸ್ಪಷ್ಟನೆ ನೀಡಿದ್ದಾರೆ. ತುರುವೇಕೆರೆ ಪಟ್ಟಣದ ತಿಪಟೂರು ರಸ್ತೆಯಲ್ಲಿ ಕೊಡಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಪಟ್ಟಣದಲ್ಲಿ ನೂತನ ವಾಣಿಜ್ಯ ಮಳಿಗೆ ನಿರ್ಮಾಣವಾಗಿದ್ದು, ಸಹಕಾರ ಸಚಿವ KN ರಾಜಣ್ಣ ಅವರು ನೂತನ ಕಟ್ಟಡವನ್ನ ಉದ್ಘಾಟಿಸಿ ಮಾತನಾಡಿದರು. ತುಮಕೂರು ಜಿಲ್ಲೆಯಲ್ಲಿ ನಿಮ್ಮ ತುರುವೇಕೆರೆ ತಾಲೂಕು ಸಹಕಾರಿ ಸಂಘವನ್ನ ಬೆಳೆಸಲು ಪ್ರಯತ್ನ ಮಾಡಿರುವ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಸಹಕಾರಿಗಳಾದ ನಾವು ಸಹಕಾರಿ ಆಂದೋಲನವನ್ನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮುನ್ನಡೆಸಬೇಕೆಂದು ನಮ್ಮೆಲ್ಲರ ಅಭಿಲಾಷೆ. ST, OBC ಸೇರಿದಂತೆ ಎಲ್ಲಾ ಬಡ ರೈತಾಪಿ ವರ್ಗಕ್ಕೆ ಅನುಕೂಲವಾಗುವಂತೆ ಮುಂದಿನ ದಿನಗಳಲ್ಲಿ ಸಹಕಾರಿ ಸಂಘದ ಅಧ್ಯಕ್ಷರ ಆಯ್ಕೆಯನ್ನ ಲಾಟರಿ ಮೂಲಕ ಆಯ್ಕೆ ಮಾಡಿ ಎಲ್ಲರೂ ಸಹ ಸಮಾನತೆಯಿಂದ ಪಕ್ಷಾತೀತವಾಗಿ ಸಹಕಾರಿಗಳಾಗಲು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಒಂದೊಂದು ಸಹಕಾರ ಸಂಘ ಮಾಡಲೇಬೇಕೆಂದು ಗಾಂಧೀಜಿಯವರ ಚಿಂತನೆಯಂತೆ ನಾವುಗಳು ಈಗಾಗಲೇ ಚಿಂತನೆಯಲ್ಲಿದ್ದು ಅದನ್ನ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರುವ ಕೆಲಸವನ್ನ ಮಾಡುತ್ತೇವೆ ಎಂದರು. ನಂತರ ಶ್ರೀ ಗುರುಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮವನ್ನ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ MD ಲಕ್ಷ್ಮೀನಾರಾಯಣ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಬೆಮೆಲ್ ಕಾಂತರಾಜು, ತುಮಕೂರು ಜಿಲ್ಲೆ ಹಾಗೂ ಜಿಲ್ಲೆಯ ವಿವಿಧ ತಾಲೂಕು ನಿರ್ದೇಶಕರುಗಳು, ಇನ್ನು ಅನೇಕ ಪಕ್ಷದ ಮುಖಂಡರುಗಳು, ತಾಲೂಕು ಆಡಳಿತ ವರ್ಗದ ಸಿಬ್ಬಂದಿಗಳು, ಅಧಿಕಾರಿಗಳು, ನೂರಾರು ಸಹಕಾರಿಗಳು ಉಪಸ್ಥಿತರಿದ್ದರು. ಒಂದು ಕಡೆ ಸೇರ್ತಕ್ಕಂಥ ನಮ್ಮ ಸಹಕಾರಿಗಳಿಗೆ ಯಾವುದೇ ರಾಜಕೀಯ ಪಕ್ಷ ಇಲ್ಲ. ಲಕ್ಷ್ಮೀನಾರಾಯಣವರು ಒಂದು ಪಕ್ಷ ಇರ್ಬೋದು, ನಾನು ಒಂದಿರ್ಬೋದು, ಕಾಂತರಾಜು ಒಂದಿರ್ಬೋದು, ಮತ್ತು ಡೈರೆಕ್ಟರ್ಗಳು ಕೂಡ ಒಬ್ಬೊಬ್ಬರನ್ನು ಪಕ್ಷಗಳಿದ್ದಾರೆ. ಆದರೆ ಸಹಕಾರಿಗಳಾಗಿ ನಾವು ಎಲ್ಲರೂ ಕೂಡ ಸಹಕಾರಿ ಆಂದೋಲನವನ್ನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮುನ್ನಡೆಸಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಲಾಷೆ. ಆ ಹಿನ್ನೆಲೆಯಲ್ಲಿ ಈ ದಿವಸ ಒಂದು ಉದಾಹರಣೆ, ತುರುವೇಕೆರೆ ತಾಲೂಕಿನಲ್ಲಿ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಮುಖಂಡರಿರ್ಬೋದು, ವೇದಿಕೆಯ ಮುಂಭಾಗ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳು ಈ ಜಿಲ್ಲೆಗೆ ಒಂದು ಸಂದೇಶವನ್ನ ತುರುವೇಕೆರೆಯಿಂದ ನಾವು ಕಳಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸನ್ಮಾನ್ಯರೇ, ಕಟ್ಟಡವನ್ನು ಸಹಕಾರ ಸಂಸ್ಥೆ ಇವತ್ತು ನಗರದ ಮಧ್ಯಭಾಗದಲ್ಲಿ ಇವತ್ತು ಹೊಂದಿರತಕ್ಕಂಥದ್ದು ಅಂತ ಹೇಳಿದ್ರೆ ನಾವೆಲ್ಲ ಸಹಕಾರಿಗಳು ಕೂಡ ಹೆಮ್ಮೆ ಪಡ್ತಕ್ಕಂಥದ್ದು ಅಂತೇಳಿ ನಾನು ಭಾವಿಸ್ತೇನೆ. ಒಂದು ಎಲ್ಲ ಸಹಕಾರಿಗಳ ಶ್ರಮದಿಂದ ಸಾಧ್ಯ. ವೈಯಕ್ತಿಕವಾಗಿ ಗಳಿಸ್ತಕ್ಕಂಥದ್ದು ಬೇರೆ, ಸಾಮೂಹಿಕವಾಗಿ ಮುಂದಿನ ಪೀಳಿಗೆಗೆ ಆಸ್ತಿಯನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ಮನಸ್ಥಿತಿ ಬರ್ತಕ್ಕಂಥದ್ದು ನಮ್ಮ ಸಹಕಾರಿಗಳಿಗೆ ಮಾತ್ರ ಅಂತ ಹೇಳಿ ನಾವೆಲ್ಲ ಹೆಮ್ಮೆಯನ್ನು ಕೂಡ ಪಡಬೇಕು.
ಸನ್ಮಾನ್ಯರೇ, ಸಹಕಾರಿ ಆಂದೋಲನ ಇವತ್ತು ಬಹಳ ದೊಡ್ಡದಾಗಿ ಬೆಳೆದಿದೆ. ಹಿಂದೆ ಒಂದು ಕಾಲದಲ್ಲಿ ಇದ್ರು, ಸಾಲದಕ್ಕೆ ಜಿಲ್ಲಾ ಬ್ಯಾಂಕ್ನಲ್ಲಿ ಅಧ್ಯಕ್ಷರು ಕೂಡ ಇದ್ರು. ಆ ನಂತರ ಭೈರಪ್ಪಾಜಿ ಬಂದು ಅವರು ಕೂಡ ಅಧ್ಯಕ್ಷರ ಕೆಲಸ ಮಾಡಿದ್ರು. ಮತ್ತು ಹಿಂದೆ ಡೈರೆಕ್ಟರ್ ನಿಮ್ಮ ರಾಮಕೃಷ್ಣ MLA 78ರಲ್ಲಿ MLA ಆದವರು, ಅವರು ಕೂಡ ನಿರ್ದೇಶಕರಾಗಿ ಬಹಳ ವರ್ಷ ಇದ್ರು. ಆಮೇಲೆ ಬೋರೇಗೌಡ ಅಂದ್ರೆ ಬಹಳ ಜನ ಬೋರೇಗೌಡದಿದ್ದಾರೆ, ಈಗೊಬ್ರು ಬಂದು BJP ಬೋರೇಗೌಡ ಅಂತ. ಹಂಗೆ ಆ ಬೋರೇಗೌಡರಿಗೆ ನೆಶು ಬೋರೇಗೌಡ ಅಂತ ಹೇಳಿದ್ರು. ಅವ್ರಿಗೆ ಯಾವುದೇ ವಿಷಯ ಕೂಡ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರುತ್ತೆ, ಬೋರೇಗೌಡ ಜಾಸ್ತಿ ಇದ್ದಾಗ ದುಡ್ಡು ಮಾಡೋಕ್ಕೆ ಏನಾರ ಒಂದು ಅಡ್ರೆಸ್ ಇಟ್ಕೊಂಡಂಗೆ ಅವರು ನೆಶನ್ ಬೋರೇಗೌಡ ಅಂತ ಕರೆಯೋರು. ಹಿಂಗೆ ಈ ಒಂದು ದುರ್ವೇಂದ್ರ ಲಿಂಗಮ್ಮ ನೀರೇನು ಆಗಲಿಲ್ಲ ಡೈರೆಕ್ಟರ್ಗಳು. ಸಹಕಾರಿಗಳು ಜಿಲ್ಲಾ ಬ್ಯಾಂಕ್ನಲ್ಲಿ ಪದಾಧಿಕಾರಿಗಳಾಗಿ ಮತ್ತು ನಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕು ಇಲ್ಲಿನ ಸಹಕಾರಿ ರಂಗವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಈ ದಿವಸ ಅಭಿನಂದನೆ ಮತ್ತು ಸ್ಮರಣೆಯನ್ನು ಕೂಡ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯತೆ. ಇವತ್ತು ಬೃಹದಾಕಾರವಾಗಿ ಬೆಳೆದಿರ್ಬೋದು. ಆಗ ಒಂದು ತಾಲೂಕಿಗೆ ಆಗ್ತಾ ಇದೆ, ಅದನ್ನು ಕೂಡ ಆದಷ್ಟು ಇದಾಗುತ್ತೆ. ನಾವು ಕಾರ್ಯಾರಂಭ ಮಾಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಮುಖ್ಯವಾಗಿ ರೈತರು ಅವ್ರ ಖಾತೆಗಳನ್ನು ತಗೊಂಡೋಗಿ ಇನ್ಯಾವುದೋ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡ್ತಾರೆ, ಅದು ಬಿಡಬೇಕು. ನಿಮ್ಮ ಎಲ್ಲ ಏನು ವ್ಯವಹಾರಗಳಿದ್ದಾವೆ ನಮ್ಮ ಶಾಖೆಯಲ್ಲಾದರೂ ಮಾಡಿ, ಸಂಸ್ಥೆಯಲ್ಲಾದರೂ ಮಾಡಿ. ಆದ್ರೆ ನಾನು ಈಗ ಕೇಳ್ತಾ ಇದ್ದೆ, ಒಂದೇ ಕಡೆಯಲ್ಲಿ ಏನೋ ಡೆಪಾಸಿಟ್ ಮಾಡೋದು ಬಂದೇ ಇಲ್ಲ ಅಂತೇಳಿ. ಅದಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಅದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಸ್ವಾಭಿಮಾನದ ಬದುಕನ್ನ ಕಂಡ ಅವಿಸ್ಮರಣೀಯ ದಿವಂಗತ ಸಿಪಿ ಮೂಡಲಗಿರಿಯಪ್ಪ ಅವರ ಆದರ್ಶವನ್ನ ಪ್ರತಿಯೊಬ್ಬ ರಾಜಕಾರಣಿಗಳು ಅನುಸರಿಸಬೇಕಿದೆ ಎಂದು ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಚಿರತಹಳ್ಳಿ ಸ್ವಗ್ರಾಮದಲ್ಲಿ ಆಯೋಜಿಸಿದ್ದ ಮಾಜಿ ಸಂಸದ ದಿವಂಗತ ಸಿಪಿ ಮೂಡಲಗಿರಿಯಪ್ಪ ಅವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ಪ್ರತಿಮೆ ಹಾಗೂ ಧರ್ಮಚಕ್ರ ಅನಾವರಣ ಕಾರ್ಯಕ್ರಮದಲ್ಲಿ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ದಿವಂಗತ ಮಾಜಿ ಸಂಸದ ಸಿಪಿ ಮೂಡಲಗಿರಿಯಪ್ಪ ಅವರ ಧರ್ಮಪತ್ನಿ ಲಕ್ಷ್ಮೀ ದೇವಮ್ಮ, ಮಾಜಿ ಶಾಸಕ ಡಾಕ್ಟರ್ CM ರಾಜೇಶ್ ಗೌಡ, ಡಾಕ್ಟರ್ ಗೋಪಾಲ್, ಡಾಕ್ಟರ್ ತೇಜಸ್ವಿನಿ, ರಾಜೇಶ್ ಗೌಡ, ಇನ್ನು ಅನೇಕ ಮುಖಂಡರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತೀವಿ. ತಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಜೊತೆಯಲ್ಲಿ ನಮ್ಮ ಪತ್ರಿಕಾ ಸ್ನೇಹಿತರು ಬಾಟಾಡ್ಬಿಟ್ಟೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತಕ್ಕಂಥ ಮಾತನ್ನು ನಮ್ಮ ತಂದೆಯವರು ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರು ಕೂಡ, ಸಂಸತ್ ಸದಸ್ಯರಾಗಿ, ಶಾಸಕರಾಗಿ, ವಕೀಲರಾಗಿ ಯಾವುದೇ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಕೂಡ 100% ಅವರ ಪ್ರಯತ್ನಗಳು, ಅವರ ಬದ್ಧತೆ ಆ ಕಾರ್ಯದ ಮೇಲೆ ಇರ್ತಾಯಿತ್ತು ಯಾವಲ್ಲೂ ಕೂಡ. ಸಂಸತ್ತಿನಲ್ಲಿ ನನಗೂ ಗೊತ್ತಿರಲಿಲ್ಲ, ಅವರು ದೈವಾಧೀನರಾದಂಥ ಸಂದರ್ಭದಲ್ಲಿ ಈ ಪಾರ್ಲಿಮೆಂಟ್ರಿ ಡಿಜಿಟಲ್ ಲೈಬ್ರರಿ ಅಂತ ಬರುತ್ತೆ, ಲೋಕಸಭಾದಲ್ಲಿ ಡಿಜಿಟಲ್ ಲೈಬ್ರರಿ ಅಂತ ಹೇಳ್ತೀವಿ. ಆ ಡಿಜಿಟಲ್ ಲೈಬ್ರರಿನಲ್ಲಿ ನಮ್ಮ ತಂದೆಯ ಹೆಸರಿದೆ. ಅವರು 3 ಅವಧಿನಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ 752 ಪ್ರಶ್ನೆಗಳು. 752 ಪ್ರಶ್ನೆಗಳು ರಾಜ್ಯದ ಹಿತದೃಷ್ಟಿಯಿಂದ ಇರ್ಬೋದು, ಅದು ಅಥವಾ ರಾಜ್ಯದ ಹಿತದೃಷ್ಟಿಯಿಂದ ಇರ್ಬೋದು, ಅಥವಾ ದೇಶದ ಹಿತದೃಷ್ಟಿಯಿಂದ ಇರ್ಬೋದು, ಅಥವಾ ನಮ್ಮ ಸಂಸದೀಯ ಕ್ಷೇತ್ರ ಚಿತ್ರದುರ್ಗ ಕ್ಷೇತ್ರದ ಒಂದು ಹಿತದೃಷ್ಟಿಯಿಂದ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಲಿಖಿತ ಮೂಲಕ ಅಥವಾ ಸಂಸತ್ತಿನಲ್ಲಿ ಸಚಿವರಿರ್ಬೋದು ಅಥವಾ ಇತರೆ ಮುಖಂಡರಿರ್ಬೋದು ಕೊಟ್ಟಿರ್ತಕ್ಕಂಥ ಉತ್ತರಗಳು. ಈಗ 752 ಪ್ರಶ್ನೋತ್ತರಗಳು ಅವರು ಭಾಗವಹಿಸಿರ್ತಕ್ಕಂಥದ್ದು, ಕಲಾಪಗಳಲ್ಲಿ, ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಈ ಒಂದು ಮಹಿಳಾ ಮೀಸಲಾತಿ ಬಿಲ್ ಏನಿದೆ, ಮಹಿಳೆಯರಿಗೆ 33% ಶೇಕಡವಾರು ಸಂಸತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಮತ್ತು ಇತರೆ ಒಂದು ಪ್ರತಿನಿಧಿತ್ವ ಸ್ಥಾನಗಳಲ್ಲಿ ಆಗ್ತಕ್ಕಂಥ ಚುನಾವಣೆಗಳಲ್ಲಿ 33% ಕೊಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಈಗೇನು ಸಂಸತ್ತಲ್ಲಿ ಮಂಡಿಸಬೇಕು ಅಂತ ಇದ್ದಾರೆ ಬಿಲ್ಲು, ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತ ಹೇಳ್ತೀವಿ. ಅದು ಪ್ರೈವೇಟ್ ಮೆಂಬರ್ಸ್ ಬಿಲ್ನಲ್ಲಿ ನಮ್ಮ ಅಪ್ಪಾಜಿಯವರು ಪ್ರಥಮ ಬಾರಿಗೆ ಪಾರ್ಲಿಮೆಂಟ್ನಲ್ಲಿ ಮಸೂದೆಯನ್ನು ಮಂಡಿಸಿದರು.
ನಂತರವೂ ಕೂಡ ಅವ್ರನ್ನ ದೇವರ ಸ್ಥಾನದಲ್ಲಿಟ್ಟು ನೋಡುವಂಥ ಸಂಸ್ಕೃತಿ ಈ ನೆಲದ್ದು. ಇದನ್ನು ಎಲ್ಲ ಮಕ್ಕಳು ಕೂಡ ಅರ್ಥ ಮಾಡಿಕೊಳ್ಬೇಕು. ಭಾಳ ದೊಡ್ಡ ರೋಲ್ ಮಾಡಲ್ಸ್ ಯಾರು ಹಾಗೆ ನಿಮ್ಮ ಜೀವನದಲ್ಲಿ ಅಂತ ಕೇಳಿದ್ರೆ ತಂದೆ ತಾಯಿಗಳು. ನೀವೆಷ್ಟು ಎತ್ತರಕ್ಕೆ ಹೋದ್ರೂ ಅದಕ್ಕೆ ಕಾರಣ ಯಾರು ಹಾಗೆ ಅಂತ ಕೇಳಿದ್ರೆ ತಂದೆ ತಾಯಿಗಳು. ಹಾಗಾಗಿ ಮಾತೃದೇವೋ ಭವ, ದೇವರಿಗಿನ್ನ ಎತ್ತರದಲ್ಲಿ ತಾಯಿಯನ್ನು ಇಡ್ತಾರೆ. ಪಿತೃದೇವೋ ಭವ, ಆಮೇಲೆ ಗುರು, ಆಚಾರ್ಯ, ಅತಿಥಿ. ಹಾಗಾಗಿ ನಾವು ತಂದೆ ತಾಯಿಗಳನ್ನ ಪ್ರೀತಿಸುವಂಥದ್ದನ್ನ, ಗೌರವಿಸುವಂಥದ್ದನ್ನ, ಯಾಕಂದ್ರೆ ತಮ್ಮೆಲ್ಲವನ್ನು ಕೂಡ ನಮಗೆ ದಾರಿ ಇರ್ತಿರ್ತಾರೆ. ಅವರೇನು ಉಳಿಸ್ಕೊಳ್ಳೋದಿಲ್ಲ. ಅವರಿಗೆ ಅವರ ಮಕ್ಕಳ ಏಳಿಗೆಯ ಹೊರತು ಯಾವ ಸ್ವಾರ್ಥವೂ ಕೂಡ ಒಂದು ಹಂತದ ನಂತರ, ಒಂದು ವಯೋಮಾನದ ನಂತರ ಅವರು ಉಳಿಯೋದೇ ಇಲ್ಲ. ಹಾಗಾಗಿ ಅಂಥವರನ್ನ ಅವರ ನಂತರವೂ ಕೂಡ ನಾವು ಹೇಗೆ ನಡೆಸ್ಕೊಳ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತಿನ್ನೊಂದು 50 ವರ್ಷ ಮೂಳಿಗಿರಿಯಪ್ಪನವರು ಜೀವಂತವಾಗಿ ಮೂಲಕ ಇರ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ರಾಜ್ಯದ ಹಲವು ಸ್ಥಳಗಳಲ್ಲಿ ಬೇಸಿಗೆ ಮಳೆ ಅವಾಂತರ ಸೃಷ್ಟಿಸಿದೆ. ಹಾವೇರಿ, ಗದಗ, ಚಿಕ್ಕಮಗಳೂರು, ಕೊಡಗು, ತುಮಕೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಸುರಿದಿದೆ. ಗದಗ ಜಿಲ್ಲೆಯ ಲಕ್ಷ್ಮೀಶ್ವರದಲ್ಲಿ ತೆಂಗಿನ ಮರಕ್ಕೆ ಸಿಡಿಲು ಬಡಿದಿದೆ. ಹಾವೇರಿ ಸಮೀಪದ ಕಲ್ಕೂರಾದಲ್ಲಿ ಬೃಹತ್ ಗಾತ್ರದ ನೀಲಗಿರಿ ಮರ ಬಿದ್ದು ಮನೆಯೊಂದಕ್ಕೆ ಹಾನಿಯಾಗಿದೆ. ತುಮಕೂರು ಜಿಲ್ಲೆ ತುರುವೇಕೆರೆ ಗುಬ್ಬಿಯಲ್ಲಂತೂ 10 ಗಿಡ ಮರಗಳು, ವಿದ್ಯುತ್ ಕಂಬಗಳು, ಮನೆ ಹೆಂಚುಗಳು, ಅಡಿಕೆ, ತೆಂಗು, ಬಾಳೆ ಗಿಡಗಳು ಧರೆಗುರುಳಿವೆ. ಶೀಘ್ರದಲ್ಲಿಯೇ ಬಿಬಿಎಂಪಿ ಚುನಾವಣೆ ನಡೆಸಲು ಸರ್ಕಾರ ತಯಾರಿ ಮಾಡಿಕೊಂಡಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಈಗಾಗಲೇ ಒಪ್ಪಿಗೆ ಸಿಕ್ಕಿದೆ. ರಾಜ್ಯಪಾಲರು ಎಷ್ಟು ಬೇಗ ಸಹಿ ಹಾಕಿ ಕಳಿಸಿಕೊಡುತ್ತಾರೋ ಅಷ್ಟು ಬೇಗ ಪ್ರದೇಶಗಳನ್ನ ಗುರುತಿಸಿ ಶಾಸಕರ ಬಳಿ ಮತ್ತೊಮ್ಮೆ ಚರ್ಚೆ ಮಾಡಿ ಚುನಾವಣೆಗೆ ತೆರಳುತ್ತೇವೆ. 73, 74ನೇ ತಿದ್ದುಪಡಿ ಬಗ್ಗೆ ನಮಗೆ ಬದ್ಧತೆ ಇದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರದಿಂದ ಕೊಡುವ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅರ್ಜಿಗಳಿಂದ ಮುಕ್ತಗೊಳಿಸಿ ಸರ್ಕಾರದಿಂದಲೇ ನೇರವಾಗಿ ಅರ್ಹ ಸಾಧಕರನ್ನ ಆಯ್ಕೆ ಮಾಡುವ ಪದ್ಧತಿಯನ್ನ ಜಾರಿಗೆ ತರಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದು ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸೋಮವಾರ ಆಯೋಜಿಸಿದ್ದ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ವಿತರಣೆ ಬಳಿಕ ಸಚಿವರು ಮಾತನಾಡಿದರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳನ್ನ ಇನ್ನು ಮುಂದೆ ಅರ್ಜಿಗಳನ್ನ ಸ್ವೀಕರಿಸದೆ ಗಣ್ಯರ ಸಾಧನೆಯನ್ನ ಗುರುತಿಸಿ ಅರ್ಹರಿಗೆ ಪ್ರಶಸ್ತಿ ನೀಡುವ ಅಗತ್ಯವಿದೆ. ಪ್ರಶಸ್ತಿಗಳನ್ನ ಕೇಳಿ ಪಡೆಯುವಂತೆ ಆಗಬಾರದು. ಅರ್ಹರನ್ನ ಗುರುತಿಸಿ ಅವರ ಮನೆ ಬಾಗಿಲಿಗೆ ಪ್ರಶಸ್ತಿ ನೀಡಿ ಗೌರವಿಸುವಂತಾಗಬೇಕು. ಇದರಿಂದ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗುತ್ತದೆ. ಈ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಎಂದು ತಂಗಡಗಿ ಅಭಿಪ್ರಾಯಪಟ್ಟರು. ಮುಂಬೈನ ಧಾರಾವಿ ಪ್ರದೇಶದಲ್ಲಿ ಭೀಕರ ದುರಂತ ಸಂಭವಿಸಿದೆ. ಗ್ಯಾಸ್ ಸಿಲಿಂಡರ್ ತುಂಬಿದ ಟ್ರಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಸುಮಾರು 20 ಸಿಲಿಂಡರ್ಗಳು ಸ್ಫೋಟಗೊಂಡಿವೆ. ಗ್ಯಾಸ್ ಸಿಲಿಂಡರ್ ತುಂಬಿದ ಟ್ರಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಸುಮಾರು 20 ಸಿಲಿಂಡರ್ಗಳು ಸ್ಫೋಟಗೊಂಡಿವೆ. ಹೀಗಾಗಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಅಕ್ಕಪಕ್ಕದ ಮನೆಗಳಿಂದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದರು. ನಂತರ ಬೆಂಕಿ ಹತೋಟಿಗೆ ತಂದರು. ಬೆಂಕಿ ಅನಾಹುತಕ್ಕೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಮಂಡ್ಯದ ಕೆಆರ್ಎಸ್ ಜಲಾಶಯದ ಗೇಟ್ ಭಾನುವಾರ ರಾತ್ರಿ ಏಕಾಏಕಿ ತೆರೆದಿದೆ. ಸಾವಿರಾರು ಕ್ಯೂಸೆಟ್ ನೀರು ಪೋಲಾಗಿದ್ದು 24 ಗಂಟೆಯಲ್ಲಿ ಬರೋಬ್ಬರಿ 2000 ಕ್ಯೂಸೆಟ್ ನೀರು ಹರಿದು ಹೋಗಿದೆ.
ಮಂಡ್ಯದ ಕೆಆರ್ಎಸ್ ಜಲಾಶಯದ ಗೇಟ್ ಭಾನುವಾರ ರಾತ್ರಿ ಏಕಾಏಕಿ ತೆರೆದಿದ್ದು ಸಾವಿರಾರು ಕ್ಯೂಸೆಟ್ ಕಾವೇರಿ ನೀರು ಪೋಲಾಗಿದೆ. 24 ಗಂಟೆಯಲ್ಲಿ ಬರೋಬ್ಬರಿ 2 ಕ್ಯೂಸೆಟ್ ನೀರು ಹರಿದು ಹೋಗಿದೆ. ಘಟನೆ ಬಳಿಕ ನಿನ್ನೆ ರಾತ್ರಿ ಕಾವೇರಿ ನೀರು ನಿಗಮದ ಅಧಿಕಾರಿಗಳು ಗೇಟ್ ಬಂದ್ ಮಾಡಿದ್ದಾರೆ. ಜಲಾಶಯದ ಗೇಟ್ ಏಕಾಏಕಿ ತೆರೆಯುವುದು ವಿರಳ. ಆದರೆ ಕೆಆರ್ಎಸ್ ಡ್ಯಾಂನ ಗೇಟ್ ಏಕಾಏಕಿ ತೆರೆದದ್ದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಶಿಕ್ಷಣ ವ್ಯವಸ್ಥೆಯನ್ನು ಆರ್ಎಸ್ಎಸ್ ತನ್ನ ನಿಯಂತ್ರಣಕ್ಕೆ ಪಡೆದರೆ ದೇಶ ಸರ್ವನಾಶವಾಗುತ್ತದೆ ಎಂದು ಲೋಕಸಭಾ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಟೀಕಿಸಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ವಿರೋಧಿಸಿ ಇಂಡಿ ಕೂಟದ ಭಾಗವಾಗಿರುವ ವಿದ್ಯಾರ್ಥಿ ಸಂಘಟನೆ ಸೋಮವಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಆಯೋಜಿಸಿದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇಂಡಿಯಾ ಮೈತ್ರಿಕೂಟದ ಸದಸ್ಯರಲ್ಲಿ ಸಿದ್ಧಾಂತಗಳು ಮತ್ತು ನೀತಿಗಳಲ್ಲಿ ಸ್ವಲ್ಪ ಮಟ್ಟದ ವ್ಯತ್ಯಾಸಗಳು ಇರಬಹುದು, ಆದರೆ ಯಾವುದೇ ಕಾರಣಕ್ಕೂ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಒಂದು ಸಂಘಟನೆ ದೇಶದ ಭವಿಷ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನ ನಾಶಪಡಿಸಲು ಬಯಸುತ್ತಿದೆ. ಆ ಸಂಘಟನೆಯ ಹೆಸರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ. ಒಂದು ವೇಳೆ ಶಿಕ್ಷಣ ವ್ಯವಸ್ಥೆ ಇವರ ಕೈಗೆ ಸಿಕ್ಕರೆ ಈ ದೇಶ ಸರ್ವನಾಶವಾಗುತ್ತದೆ. ಇದು ಈಗಾಗಲೇ ನಿಧಾನವಾಗಿ ನಡೆಯುತ್ತಿದೆ. ಮುಂದೆ ದೇಶದಲ್ಲಿ ಯಾರಿಗೂ ಉದ್ಯೋಗವೇ ಸಿಗುವುದಿಲ್ಲ, ಅಲ್ಲಿಗೆ ದೇಶದ ಕತೆ ಮುಗಿದಂತೆ ಎಂದು ಗಾಂಧಿ ವಾಗ್ದಾಳಿ ನಡೆಸಿದರು. हमारा शिक्षा का सिस्टम उनके हाथों में चला गया, जो आस्ते आस्ते जा रहा है, तो ये देश बर्बाद हो जाएगा. इस देश में किसी को रोजगार नहीं मिलेगा और ये देश खत्म हो जाएगा. तो मुझे बहुत खुशी है कि सारे के सारे स्टूडेंट्स ऑर्गेनाइजेशन आज यहाँ आए हैं, क्योंकि आपकी जिम्मेदारी बनती है कि देश के स्टूडेंट्स को बताया जाए कि आज हिंदुस्तान की यूनिवर्सिटीज के सारे वाइस चांसलर आरएसएस नॉमिनेटेड है और आने वाले समय में स्टेट यूनिवर्सिटीज के वाइस चांसलर आरएसएस के नॉमिनेशन से बनेंगे. ये देश के लिए खतरनाक है और इसे हमें रोकना है. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.